ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಶ್ರೀಯುತ ಉಗ್ರೇಶಣ್ಣನವರ ಬರುವ 1/1/2026 ಏನು ಹುಟ್ಟಿದಬ್ಬರ ಪ್ರಯುಕ್ತ ಇಡೀ ನಮ್ಮ ಉಗ್ರೇಶಣ್ಣವರ ಏನು ಅಭಿಮಾನ ಸಂಘದಿಂದ ಇವತ್ತು ಪ್ರೆಸ್ ಮೀಟ್ ಕರೆದರ ಕಾರಣ ಏನು ಒಂದು MLA ಕ್ಯಾಂಡಿಡೇಟ್ ಆಗಿ ಒಂದು ಕಾಂಗ್ರೆಸ್ ಶೆಡ್ ಹೊಡೆದು ಏನು 60,000 ವೋಟ್ಗಳು ತಗೊಂಡು ನಾವು ಅಲ್ಲಿ ತನಕ ಫೈಟ್ ಕೊಟ್ಟರ ಒಬ್ಬ ಉಗ್ರೇಶಣ್ಣನವರ ಬರ್ತ್ಡೇ ಈ ಮುಂಬರುವ 1ನೇ ತಾರೀಕು ಒಂದು ಅದ್ದೂರಿ ಕಾರ್ಯಕ್ರಮ ಇಟ್ಕೊಂಡಿವಿ. ಹಾಗಾಗಿ ದಯಮಾಡಿ ಇಡೀ ನಮ್ಮ ತಾಲೂಕಿನ ಅಭಿಮಾನಿ ಸಂಘದವರು ಹಾಗೂ ನಮ್ಮ ಉಗ್ರೇಶಣ್ಣನ ಅಣ್ಣ ತಮ್ಮಂದಿಗಳು, ಅಕ್ಕ ತಂಗಿಯರು ಹಾಗೂ ಎಲ್ಲ 3 ಪಕ್ಷದವರು ಅಭಿಮಾನಿಗಳು ದಯಮಾಡಿ ಅವತ್ತಿನ ದಿನ ಬರ್ಬೇಕಂತ ಈ ಸಂದರ್ಭ ಕೇಳ್ತಾ, ಹಾಗೆ ಅವತ್ತಿನ 1ನೇ ತಾರೀಕಿನ ದಿನ ನಗರಸಭೆಯ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡುವ ಮುಖಾಂತರ, ಹಾಗೆ ಮತ್ತು ಆಶಯ ಕಾರ್ಯಕರ್ತರು, ತಾಲೂಕಿನ ಇಡೀ ಆಶಯ ಕಾರ್ಯಕರ್ತರು ಏನು ನಮ್ಮ ಅಕ್ಕಂಗಿರದಾರ ಅವ್ರಿಗೆಲ್ಲರಿಗೂ ಅವತ್ತು ಅವರಿಗೆ ಬಟ್ಟೆ ವಿತರಣೆ ಕೊಡೋ ಸಮ್ಮುಖದಲ್ಲಿ, ಹಾಗೆ ಮತ್ತು ಏನು ನಮ್ಮ ಪೌರ ಕಾರ್ಮಿಕರು ಅಂದರೆ ಕಟ್ಟಡ ಕಾರ್ಮಿಕರು ಅವರಿಗೂ ಸಹ ಅವತ್ತಿನ ದಿವಸ ಬಟ್ಟೆಗಳು ಕೊಡೋ ಮುಖಾಂತರ, ಮತ್ತು ಅಂಗನವಾಡಿ ಕಾರ್ಯಕರ್ತರು ಅಂದರೆ ಆಶಾ ಕಾರ್ಯಕರ್ತರು, ಹೌದಾ, ಹಾಗೆ ಅಂಗನವಾಡಿ ಕಾರ್ಯಕರ್ತರು ಸಹ ಅವತ್ತಿನ ದಿವಸ ಬರಬೇಕು. ಅವರಿಗೂ ಸಹ ನಮ್ಮ ಉಗ್ರೇಶಣ್ಣರ ಬರ್ತ್ಡೇ ದಿನ ಎಲ್ಲರಿಗೂ ಬಟ್ಟೆ ಕೊಡುವ ಮುಖಾಂತರ, ಹಾಗೆ ಅವತ್ತಿನ ದಿನ ಏನು ಪ್ರೆಸಿಡೆನ್ಸಿ ಪಕ್ಕದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ಹಿಂದಿನ ವರ್ಷದಂಗೆ ಈ ಸತಿನೂ ಸಹ ಅದೇ ಥರ ಎಲ್ಲ ಟ್ರೀಟ್ಮೆಂಟು, ಕಣ್ಣಿಗೂ ಆರೋಗ್ಯ ಎಲ್ಲ ಚಿಕಿತ್ಸೆ ಚೆಕ್ ಮಾಡಿಸೋ ಮುಖಾಂತರ ಅವರಿಗೆ ಜನಗಳಿಗೆ ಒಳ್ಳೇದಾಗಲಿ, ಅವತ್ತಿನ ದಿನ ಉಗ್ರೇಶಣ್ಣಗೆ ಒಳ್ಳೇದಾಗಲಿ, ಮುಂದಿನ ಭವಿಷ್ಯ ಮತ್ತು ರೂಪಿಸಿ ಅವರಿಗೆ ಇಡೀ ಜನ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಿ 58ಕ್ಕೆ ಕಾಲಿಡ್ತಾ ಇದ್ದಾರೆ. ಉಗ್ರೇಶಣ್ಣಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಒಳ್ಳೇದಾಗ್ಲಿ, ಆ ದುರ್ಗಮ್ಮ ತಾಯಿ ಒಳ್ಳೇದ್ ಮಾಡಲಿ ಅಂತ ಈ ಸಂದರ್ಭ ಕೇಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಮುಂಬರುವ 1ನೇ ತಾರೀಕು 1ನೇ ತಿಂಗಳು 2026ನೇ ವರ್ಷದಲ್ಲಿ ನಮ್ಮ ನಗುಮುಖ ಒಡೆಯ ಅಂತ ಪ್ರಸಿದ್ಧವಾಗಿರುವ ನಮ್ಮ ಲೀಡ್ರು ಶ್ರೀ ಉಗ್ರೇಶಣ್ಣನವರ ಬರ್ತ್ಡೇ, ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಅಂಗವಾಗಿ ಇಡೀ ತಾಲೂಕಿನ ಉಗ್ರೇಶಣ್ಣನ ಅಭಿಮಾನಿಗಳ ಬಳಗದಿಂದ, ಅವರ ವತಿಯಿಂದ ಪ್ರೆಸಿಡೆನ್ಸಿ ಶಾಲೆಯ ಮಗಳಾಗಿರುವ ಅಂಗಳದಲ್ಲಿ ಈ ಆರೋಗ್ಯ ತಪಾಸಣೆ ಶಿಬಿರ ಇದೆ. ಆ ಕಾರ್ಯಕ್ರಮದಲ್ಲಿ ಈ ಸರಿ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷದಲ್ಲಿ ವಿಶೇಷ ಏನಂದರೆ ಕ್ಯಾನ್ಸರಿಂದು ತಪಾಸಣೆ ಇದೆ. ಹಾಗೂ ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ಇಡೀ ತಾಲೂಕಿನ ಹೆಣ್ಮಕ್ಳು ಗಂಡ್ಮಕ್ಳು ಬಂದು ಅಲ್ಲಿ ಆ ಶಿಬಿರದಲ್ಲಿ ಭಾಗವಹಿಸಿ ಅವರವರ ಈ ಕಷ್ಟಗಳನ್ನ ಹೇಳಿ ಭಾಳ ಎಲ್ಲ ಉನ್ನತ ಇದರಿಂದ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ. ಒಳ್ಳೆ ಆಸ್ಪತ್ರೆಯಿಂದ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಈ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬರ್ತಾ ಇದ್ದಾರೆ. ಸೈಟ್ ಕೇರ್ ಕ್ಯಾನ್ಸರ್ ಆಸ್ಪತ್ರೆ ಅಂತ ಬೆಂಗಳೂರಿಗೆ ಭಾಳ ಪ್ರಸಿದ್ಧವಾದದ್ದು, ಅಲ್ಲಿಂದ ಬರ್ತಾ ಇದ್ದಾರೆ. ಹಾಗೂ SR ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಬೆಂಗಳೂರು, ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಇಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಬಂದು ಅವತ್ತಿನ ದಿವಸ ಉಗ್ರೇಶಣ್ಣನಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ, ಆಮೇಲೆ ಈ ಆಶಾ ಕಾರ್ಯಕರ್ತನ ಬಾಗಿನ ಕಾರ್ಯಕ್ರಮವೂ ಇದೆ. ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮವೂ ಇದೆ. ಹಾಗೂ ಕಟ್ಟಡ ಕಾರ್ಮಿಕರು, ವಾಟರ್ ಸಪ್ಲೈ ಅವರು, ಈ ಹಲವಾರು ಕಾರ್ಯಕ್ರಮಗಳು ಅವತ್ತೊಂದು ದಿವಸ ಇದೆ. ಇಡೀ ಶಿರಾ ತಾಲೂಕಿನ ಜನತೆಗೆ ಕಳಕಳಿಯಾಗಿ ಮನವಿ ಏನಂದರೆ, ತಾವುಗಳು ಅವತ್ತಿನ ದಿವಸ ಬಂದು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮನ ಎಲ್ಲ ಉಪಯೋಗ ಪಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾನೆ. 2 ಮಾತನ್ನ ಆಡಕ್ಕೆಲ್ಲ ಎಲ್ರಿಗೂ ನಮಸ್ಕಾರ. ಇದೇ 1/1/2026 ನಮ್ಮ ಆರ್ ಉಗ್ರೇಶ್ವರ್ ಅಂತ ಅವರ ಬರ್ತ್ಡೇ ಕಾರ್ಯಕ್ರಮ ಇದೆ. ಪ್ರೆಸಿಡೆನ್ಸಿ ಪಕ್ಕ ಬೇಕ್ ಪಾಯಿಂಟ್ ಹತ್ರ ವಿವಿಧ ಕಾರ್ಯಕ್ರಮಗಳೆಲ್ಲ ಅನ್ಕೊಂಡಿದ್ದೀವಿ. ಆರೋಗ್ಯ ಶಿಬಿರಗಳು ಮತ್ತೆ ಬಾಗಿನ ಅರ್ಪಿಸೋದು ಹೆಣ್ಮಕ್ಳಿಗೆ, ಈ ಥರ ತುಂಬ ಕಾರ್ಯಕ್ರಮಗಳು, ಹೆಲ್ತ್ ಕ್ಯಾಂಪ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಅವರಿಗೆ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ಇಡೀ ಶಿರಾ ತಾಲೂಕಿನ ಜನತೆ ಅವರ ಯಾವಾಗಲೂ ಆಶೀರ್ವಾದದಿಂದ ನೋಡಿಕೊಂಡು ಮುಂದೆ ಒಳ್ಳೆ ಅವರು ರಾಜಕೀಯ ಉನ್ನತ ಹುದ್ದೆ ಸಿಗಲಿ ಅಂತ ಈ ಭಗವಂತನ ಈ ಸಂದರ್ಭದಲ್ಲಿ ಬೇಡ್ಕೊಂತೀವಿ. ಆರ್ ಉಗ್ರೇಶ್ ಅವರು 1/1/2026 ಅವರು ಹುಟ್ಟುಹಬ್ಬದ ಕಾರ್ಯಕ್ರಮ ಕೈಗೊಂಡರು. ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಹೆಲ್ತ್ ಕ್ಯಾಂಪ್, ಹೃದಯ, ಕಣ್ಣು, ಕ್ಯಾನ್ಸರು ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಒಂದು ಅವಕಾಶವನ್ನು ನಮ್ಮ ಶಿರಾ ತಾಲೂಕಿನ ಎಲ್ಲ ಜನತೆ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮತ್ತು ಆರ್ ಉಗ್ರೇಶ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಶುಭ ಕೋರಬೇಕಾಗಿ ಬಂದು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ.